ಹಸಿವು ಆಕಾಶ, ನೋವು ಪಾತಾಳ. ಕಾಲೇಜಿನಲ್ಲಿ ಓದುತ್ತಿದ್ದಾಗ ಊಟಕ್ಕಾಗಿ ಪರಿತಪಿಸಿದ್ದು ಬಿಟ್ಟರೆ ಪುಣ್ಯವಂತ ಎಂದಿಗೂ ಹಸಿವು ತಾಳಿಕೊಂಡವನಲ್ಲ. ಗುರುಗಳು ಹೇಳಿದ ಹಸಿ ಆಹಾರವನ್ನು ಈ ಮೊದಲು ತಿಂದು ಅಭ್ಯಾಸವೂ ಇಲ್ಲ, ಆದರೂ ವೃತ ಮಾಡೋಣ ಎಂದು ನಿರ್ಧರಿಸಿದ. ಅದಕ್ಕೆ ತಾನು ಸುಂದರವಾಗಿ ಕಾಣಿಸುತ್ತೇನೆ, ತಾನು ಅಂದುಕೊಂಡಂತೆ ಎಲ್ಲಾ ನಡೆಯಲು ಸಾಧ್ಯವಿದೆ ಎಂಬ ಹಲವಾರು ಆಸೆಗಳಿದ್ದವು. ಎಲ್ಲಕ್ಕಿಂತ ಮುಖ್ಯವಾಗಿ ತನ್ನ ಕನಸಿನ ಗುಮ್ಮಟ ಕಟ್ಟಲು ಇದು ಸಹಕಾರಿಯಾಗಬಹುದು ಎಂದು ಆತನ ಅಂತರ್ಯ ಹೇಳುತ್ತಿತ್ತು. ಮೊದಲ ದಿನ ಮೌನ ಅಳುವೆ ತುಟಿಗೆ ಬಂದಿತ್ತು ಎಂಬ ಹಾಡು ಗುನುಗುತ್ತಿದ್ದ. 101 ನೆನಪು ಎದೆಯಾಳದಿಂದ ಎಂಬ ಹಾಡು ಎದೆಯೊಳಗೆ ಕುಣಿಯುತ್ತಿತ್ತು. ಮನಸ್ಸೆ, ಓ ಮನಸ್ಸೆ, ನೀನ್ ಎಂಥ ಮನಸ್ಸು ಎಂಬ ಹಾಡು ಮನಸ್ಸೊಳಗೆ ಮೌನವಾಗಿತ್ತು. ಒಂದಿಷ್ಟು ಹಸಿ ಆಹಾರವನ್ನು ತಿಂದ. ನಾಲಿಗೆ ಆ ರುಚಿಯನ್ನು ಒಪ್ಪಿಕೊಳ್ಳಲಿಲ್ಲ. ನೋಡೋಣ, ನಿರ್ಧಾರ ಮಾಡಿದ್ದೇನೆ ಎಂದುಕೊಂಡ. ಸಂಜೆಯಾಯಿತು. ಮನಸ್ಸು ಇದೆಲ್ಲ ನಿನಗಲ್ಲ ಎನ್ನಲಾರಂಭಿಸಿತು. ತನ್ನ ಕನಸಿನ ಗುಮ್ಮಟ ಅಂದುಕೊಂಡಂತೆ ನಡೆಯಬೇಕು, ಸುಂದರವಾಗಿ ಕಾಣಬೇಕು ಎಂಬ ಆಸೆಯಿಂದ ಹಸಿವನ್ನು ತಡೆದುಕೊಂಡು ನಾಲಿಗೆಯನ್ನು ಒತ್ತಿ ಹಿಡಿದುಕೊಂಡ. ರಾತ್ರಿಯೂ ಒಂದಿಷ್ಟು ಹಣ್ಣು ತಿಂದು ಮಲಗಿದ ಎಂದರೆ ಹಾಸಿಗೆಯ ಮೇಲೆ ಒರಗಿದ ಅಷ್ಟೇ. ಒಂದೇ ಒಂದು ಸಿಗರೇಟು ಸೇದಿದರೆ ತಪ್ಪೇನಿಲ್ಲ, ನಾಳೆಯಿಂದ ಬಿಟ್ಟು ಬಿಡೋಣ ಎಂದು ಮನಸ್ಸು ಆಸೆ ಹುಟ್ಟಿಸಿತು. ಎದ್ದು ಅಂಗಡಿಗೆ ಹೋಗೋಣ ಎಂದುಕೊಂಡ. ಮತ್ತೆ ಮನಸ್ಸಿನೊಳಗೆ ಸುಂದರ ಗುಮ್ಮಟ ಅಂದುಕೊಂಡಂತೆ ಎಂಬ ಆಸೆಗಳನ್ನು ತುಂಬಿಕೊಂಡ. ಒಂದೇ ಒಂದು ಸಿಗರೇಟು ಎಂಬ ಹುಚ್ಚಾಟದಿಂದ ಹಿಂದೆ ಸರಿದ. ಕನಿಷ್ಠ ಇದೊಂದು ರಾತ್ರಿ ನಿಯಂತ್ರಿಸೋಣ, ಸಾಧ್ಯವಾಗದಿದ್ದರೆ ನಾಳೆ ನೋಡಿದರಾಯಿತು ಎಂದುಕೊಂಡು ಮಲಗಿದ. ನಿದ್ರೆ ಬರಲಿಲ್ಲ, ನೆನಪುಗಳು ಕಾಡುತ್ತಿದ್ದವು. ಮಧ್ಯರಾತ್ರಿಯ ನಂತರ ಮಲಗಿದ. 2ನೇ ದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಬಟ್ಟೆ ಹಾಕಿಕೊಂಡು ತಿಂಡಿ ತಿನ್ನಲು ಹೊರಟ. ಚಪ್ಪಲಿ ಹಾಕಿಕೊಳ್ಳುವಾಗ ಬೇಡ, ಮತ್ತೆ ನೀನು ಸೋಲಬೇಡ ಎಂದು ಮನಸ್ಸಿನಲ್ಲಿ ಗೊಂದಲ ಆರಂಭವಾಯಿತು. ಕಾಲೇಜಿಗೆ ಜೇಬಿನಲ್ಲಿ ಮೊಳಕೆ ಕಾಳನ್ನು ಹಾಕಿಕೊಂಡು ಹೋದ. ಪಾಠ ಮುಗಿಸಿದ ತಕ್ಷಣ ಮನಸ್ಸು ಸಿಗರೇಟು, ಹಸಿವು ಎನ್ನತೊಡಗಿತು. ಮನೆಗೆ ಬರುವ ದಾರಿಯಲ್ಲಿ ಹೋಟೆಲ್ಗಳು ಬಂದ ತಕ್ಷಣ ಇದೊಮ್ಮೆ ಎಂದು ಕಾಲುಗಳು ಅಲ್ಲೇ ವಿಶ್ರಮಿಸತೊಡಗಿದವು. ಆಗ ತನಗಾದ ಅವಮಾನಗಳನ್ನು ನೆನಪು ಮಾಡಿಕೊಳ್ಳುತ್ತಿದ್ದ. ಅವುಗಳಿಗೆಲ್ಲ ಸೇಡು ತೀರಿಸಿಕೊಳ್ಳಬೇಕೆಂದರೆ ನಾನು ಉಪವಾಸದಿಂದ ಹಿಂದೆ ಸರಿಯಬಾರದು ಎಂದುಕೊಂಡು ಬೇಗನೆ ಮನೆ ಸೇರಿದ. ರಾತ್ರಿ ತೀವ್ರವಾದ ಹಸಿವು. ಸಿಗರೇಟಿಗಾಗಿ ಮನಸ್ಸು ಸಿಡಿದು ಹೋಗುತ್ತಿದ್ದರೆ ಹಸಿವಿಗೆ ಹೊಟ್ಟೆ ಅಬ್ಬರಿಸುತ್ತಿತ್ತು. ಮನೆಯಲ್ಲಿದ್ದ ಕಾಳು, ತರಕಾರಿ, ಹಣ್ಣುಗಳನ್ನೆಲ್ಲ ತಿಂದು ಮುಗಿಸಿದರೂ ಹಸಿವು ನೀಗುತ್ತಿಲ್ಲ. ನಾಳೆಯೂ ಮುಂದುವರಿಸುವುದು ನನ್ನಿಂದ ಸಾಧ್ಯವೇ ಇಲ್ಲ ಎನಿಸಲಾರಂಭಿಸಿತು. ನಾಳೆಯವರೆಗೆ ಏಕೆ? ಈಗಲೇ ಎಂದು ಮನಸ್ಸು ಹೇಳುತ್ತಿದ್ದಂತೆ ಇದೊಂದು ದಿನ ಎಂದು ಅದೇ ಮನಸ್ಸಿಗೆ ಸಮಾಧಾನ ಮಾಡುತ್ತಾ ಮಲಗಿದ. 3ನೇ ದಿನ ಮುಂಜಾನೆ ಎದ್ದು ಸ್ನಾನ ಮಾಡಿದಾಗ ಹಸಿವು ಅಬ್ಬರಿಸುತ್ತಿದ್ದರೆ ಇಲ್ಲ, ಉಪವಾಸ ಮುಂದುವರಿಸೋಣ ಎಂದುಕೊಂಡ. ಕಾಲೇಜಿನಲ್ಲಿ ಪಾಠ ಮಾಡುವುದಕ್ಕೂ ಸಾಧ್ಯವಾಗುತ್ತಿಲ್ಲ. ಅರ್ಧದಲ್ಲಿಯೇ ಪಾಠ ನಿಲ್ಲಿಸಿ ಆರೋಗ್ಯ ಸರಿಯಿಲ್ಲ ಎಂದು ಹೇಳಿ ಹೊರಬಂದ. ಸಿಗರೇಟು ತನ್ನ ಒತ್ತಡ ಕಡಿಮೆ ಮಾಡಿತ್ತು. ನಿಧಾನವಾಗಿ ನಾನು ಸಿಗರೇಟಿನಿಂದ ಹೊರಬರುತ್ತಿದ್ದೇನೆ, ನಾನು ಗೆದ್ದೆ ಎಂದು ಮನಸ್ಸು ಹೇಳಲಾರಂಭಿಸಿತು. ಪುಸ್ತಕ ಓದುತ್ತಿದ್ದಾಗ ಆಲ್ ಪವರ್ ಇಸ್ ವಿಥಿನ್ ಯು, ಯು ಕ್ಯಾನ್ ಡೂ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಬಿಲೀವ್ ಇನ್ ದಟ್ ಎಂಬ ವಾಣಿಯನ್ನು ಓದುತ್ತಿದ್ದಂತೆಯೇ ನನ್ನಿಂದ ಎಲ್ಲವೂ ಸಾಧ್ಯವಿದೆ. ಮನಸ್ಸು ಮಾಡಿದರೆ ನಾನು ದಿವ್ಯಶಕ್ತಿಯನ್ನು ಪಡೆದುಕೊಳ್ಳಬಲ್ಲೆ ಎಂದು ಹೇಳಲಾರಂಭಿಸಿತು. ಆದರೂ ಹಸಿವು ಹೆಮ್ಮಾರಿ. ರಾತ್ರಿ ಮಲಗಿದರೆ ನಿದ್ರೆ ಬರುತ್ತಿಲ್ಲ. ನೆನಪುಗಳು ಕಾಡಲಾರಂಭಿಸಿದವು. ಹಸಿದುಕೊಂಡು ಯಾರೇ ಬಂದರೂ ತನ್ನ ಬಳಿ ಇಲ್ಲದಿದ್ದಾಗ ಸಾಲ ಮಾಡಿಯಾದರೂ ಬೇರೆಯವರ ಹಸಿವನ್ನು ನೀಗಿಸುತ್ತಿದ್ದುದು ನೆನಪಾಯಿತು. ಬೇರೆಯವರಿಗೆ ದುಃಖವಾದರೆ ಓಡಿಹೋಗಿ ಸಮಾಧಾನ ಮಾಡಿ ಬರುತ್ತಿದ್ದುದು ನೆನಪಾಯಿತು. ಇಂದು ನನಗೆ ಹಸಿವಾಗಿದೆ, ದುಃಖವಾಗಿದೆ. ಆದರೆ ನನ್ನ ಬಳಿ ಯಾರೂ ಇಲ್ಲ ಎಂದುಕೊಳ್ಳುತ್ತಿದ್ದಂತೆಯೇ ದುಃಖ ಉಮ್ಮಳಿಸಿ ಬಂತು. ಯಾವ ಜನ್ಮದಲ್ಲಿ ಮಾಡಿದ ಪಾಪಕ್ಕಾಗಿ ಈ ನೋವು ಎಂದು ತನಗೆ ಕೇಳಿಕೊಂಡ. ಜನ್ಮ ಎಂದುಕೊಳ್ಳುತ್ತಿದ್ದಂತೆಯೇ ಮನಸ್ಸಿಗೆ ಏನೋ ಹೊಳೆಯಿತು. ನಾಳೆಯಿಂದ ಆರಂಭವಾಗುವ ಯಾವ ಕೆಲಸವೂ ನಿನ್ನ ಕನಸನ್ನು ನನಸು ಮಾಡುವುದಿಲ್ಲ. ಈ ಕ್ಷಣದಲ್ಲಿ ಆಗಲೇ ಆರಂಭವಾಗಿರುವ ಕಾರ್ಯ ಮಾತ್ರ ನಿನ್ನ ಕನಸನ್ನು ನನಸು ಮಾಡುತ್ತದೆ. ಪರೀಕ್ಷಿಸದೆ ನಿರ್ಧರಿಸುವ ಮೂರ್ಖ. ಜ್ಞಾನಿಗಳ ಎದುರು ಕುಳಿತು ಪುಣ್ಯವಂತ, ಜನ್ಮ, ಪುನರ್ಜನ್ಮ, ದೇವರು ಎಂಬುದೆಲ್ಲ ಇದೆಯೇ ಎಂದು ಪ್ರಶ್ನಿಸಿದ. ಮೊದಲು ನಿನ್ನ ಅಭಿಪ್ರಾಯವನ್ನು ಹೇಳು. ದೇವರೇ ಇಲ್ಲ, ನನಗೆ ಎಂದಿಗೂ ದೇವರು ಇದ್ದಾನೆ ಎಂದು ಅನಿಸಿಲ್ಲ. ಪರೀಕ್ಷಿಸಿ ನೋಡಿದ್ದೀಯಾ? ಎಷ್ಟೋ ಬಾರಿ ನನ್ನ ಹೆಂಡತಿಯ ಜೊತೆ ದೇವಸ್ಥಾನಕ್ಕೆ ಹೋದಾಗ ದೇವರೇ, ನೀನು ಇರುವುದು ಸತ್ಯವಾದರೆ ಹೀಗೆ ಆಗಬೇಕು ಎಂದು ಪ್ರಶ್ನಿಸಿದ್ದೇನೆ. ಆದರೆ ಯಾವ ಕೆಲಸವೂ ಆಗಲಿಲ್ಲ. ಆಗ ನನಗೆ ದೇವರು ಇಲ್ಲ ಎಂಬುದು ಮನದಟ್ಟಾಯಿತು. ನಾನು ಕಾಯಕವೇ ದೇವರು ಎಂದು ನಂಬಿದವನು. ಪುಣ್ಯವಂತ, ನಿನ್ನಲ್ಲಿರುವ ಕಾಯಕವೇ ದೇವರು ಎಂಬ ಮನೋಧರ್ಮದಿಂದ ನನಗೆ ಬಹಳ ಸಂತೋಷವಾಯಿತು. ಆದರೆ ಒಂದು ವಸ್ತುವಿನ ಗುಣಮಟ್ಟದ ಬಗ್ಗೆ ಹೇಳಬೇಕೆಂದರೆ ನೀನು ಏನು ಮಾಡುತ್ತೀಯಾ?
ಅದನ್ನು ಪರೀಕ್ಷಿಸಿ ನೋಡುತ್ತೇನೆ. ಪರೀಕ್ಷಿಸುವುದು ಎಂದರೆ ನೀನು ಕುಳಿತಲ್ಲಿಯೇ ಅದರ ಬಗ್ಗೆ ಕಲ್ಪನೆ ಮಾಡುವೆಯೋ? ಅಥವಾ ಆ ವಸ್ತು ಇರುವಲ್ಲಿಗೆ ಹೋಗಿ ಅದನ್ನು ಮುಟ್ಟಿ ನೋಡಿ ಅದರ ಗುಣಮಟ್ಟ ಹೇಳುವೆಯೋ? ಒಂದು ವಸ್ತುವನ್ನು ಮುಟ್ಟಿ ನೋಡದೆ ಅದರ ಗುಣಮಟ್ಟ ಹೇಳುವವನು ಅಹಂಕಾರಿಯಾಗಿರಬಹುದು ಅಥವಾ ಅಜ್ಞಾನಿಯಾಗಿರಬಹುದು, ಪುಣ್ಯವಂತ ಮೇಧಾವಿಗಳಂತೆ ಮಾತನಾಡುತ್ತಿದ್ದ. ಹಾಗಾದರೆ ದೇವರನ್ನು ನೀನು ಎಲ್ಲಿ ಮುಟ್ಟಿ ನೋಡಿದ್ದೀಯಾ? ಇದ್ದರೆ ತಾನೇ ಮುಟ್ಟಿ ನೋಡಲು ಸಾಧ್ಯ? ವಸ್ತುಗಳನ್ನು ನಾವು ಮುಟ್ಟಿ ನೋಡಿ ಪರೀಕ್ಷಿಸುತ್ತೇವೆ, ಏಕೆಂದರೆ ಅವುಗಳಿಗೆ ಆಕಾರವಿದೆ. ದೇವರನ್ನು ಮುಟ್ಟಿ ನೋಡಲು ಸಾಧ್ಯವಿಲ್ಲ, ಆತನನ್ನು ಸಾಕ್ಷಾತ್ಕರಿಸಿಕೊಂಡೇ ನೋಡಬೇಕು. ಏಕೆಂದರೆ ಆತ ನಿರಾಕಾರ. ದೇವರನ್ನು ಪರೀಕ್ಷಿಸಲು ಯಾವ ಮಾರ್ಗವಿದೆಯಾ? ಅದೇ ಮಾರ್ಗದಲ್ಲಿ ಆತನನ್ನು ಪರೀಕ್ಷಿಸಿ, ಆಗ ಆತ ಇದ್ದಾನೋ ಇಲ್ಲವೋ ಎಂಬ ತೀರ್ಮಾನಕ್ಕೆ ಬರುವುದು ನ್ಯಾಯಸಮ್ಮತವಲ್ಲವೇ? ನಾನು ಸಾಕಷ್ಟು ಬಾರಿ ಪರೀಕ್ಷಿಸಿದ್ದೇನೆ. ಗುಡಿಯಲ್ಲಿರುವ ಕಲ್ಲಿನ ಮುಂದೆ ನಿಂತು, ದೇವರೇ, ನನಗೆ ಹೀಗೆ ಆಗಬೇಕು. ಆಗಲಿಲ್ಲವೆಂದರೆ ನೀನು ಇಲ್ಲ ಎಂದೇ ಅರ್ಥ ಎಂದು ಸವಾಲೆಸೆದು ಪರೀಕ್ಷಿಸಿದೆಯಾ? ಆ ಸವಾಲನ್ನು ದೇವರು ಕೇಳಿಸಿಕೊಂಡ ಎಂದು ನೀನು ತಿಳಿದುಕೊಂಡೆಯಾ? ದೇವರು ಇರುವುದು ನಿಜವಾದರೆ ನನ್ನ ಸವಾಲನ್ನು ಕೇಳಿಸಿಕೊಳ್ಳುತ್ತಿದ್ದ. ನಿಜ. ನೀನೇ ಯಾರಿಗಾದರೂ ಸಹಾಯ ಮಾಡಬೇಕೆಂದರೆ ನೀನು ಅವರ ಜೊತೆ ಇರಬೇಕಲ್ಲವೇ? ಅವರ ಮನೆಯೊಳಗೆ, ಮನಸ್ಸಿಳಗೆ ನಿನಗೊಂದು ಜಾಗವಿದ್ದರೆ ತಾನೇ ನೀನು ಸಹಾಯ ಮಾಡಲು ಸಾಧ್ಯವಾಗುವುದು? ನಿನ್ನೊಳಗೆ ಬಂದು ಇರಲು ನೀನು ಆತನಿಗೆ ಜಾಗವನ್ನೇ ಕೊಡದೆ ಕೇವಲ ನಾನು ಎಂಬುದನ್ನೇ ತುಂಬಿಕೊಂಡಿದ್ದರೆ ಆತ ಬಂದು ಎಲ್ಲಿರಬೇಕು? ಹೇಗೆ ಸಹಾಯ ಮಾಡಬೇಕು? ದೇವರು ಬರುತ್ತಾನೆ ಎಂದರೆ ಯಾರಾದರೂ ಜಾಗ ಕೊಡುವುದಿಲ್ಲ ಎನ್ನುತ್ತಾರೆಯೇ? ಎಂತಹ ದಡ್ಡನಾದರೂ ಜಾಗ ಕೊಡುತ್ತಾನೆ. ಗೆಳೆಯನೊಬ್ಬ ನಿನಗೆ ಸಹಾಯ ಮಾಡಲೆಂದು ಮನೆಗೆ ಬರುತ್ತಾನೆ ಎಂದರೆ ಏನು ಮಾಡುತ್ತೀಯಾ? ಮೊದಲು ಆತನಿಗೆ ನಮ್ಮ ಮನೆ ಸ್ವಚ್ಛವಾಗಿ ಕಾಣಲೆಂದು ಮನೆಯನ್ನು ಸ್ವಚ್ಛಗೊಳಿಸುತ್ತೀಯಾ? ಆತ ಬಂದ ನಂತರ ಕುಳಿತುಕೊಳ್ಳುವುದಕ್ಕಾಗಿ ಪ್ರತ್ಯೇಕ ಆಸನದ ವ್ಯವಸ್ಥೆ ಮಾಡುತ್ತೀಯಾ? ಆತನಿಗೆ ತಿನ್ನಲು, ಕುಡಿಯಲು, ಸಂತೋಷವಾಗಿರಲು ಏನು ಬೇಕೋ ಅದೆಲ್ಲವನ್ನೂ ವ್ಯವಸ್ಥೆ ಮಾಡಿಟ್ಟುಕೊಳ್ಳುತ್ತೀಯಾ? ನಂತರ ಆತ ಬರಬಹುದು ಅಥವಾ ಬರದಿರಬಹುದು. ಆದರೆ ವ್ಯವಸ್ಥೆಯನ್ನಂತೂ ನೀನು ಮೊದಲೇ ಮಾಡಿಟ್ಟುಕೊಳ್ಳುತ್ತೀಯಾ? ಕೇವಲ ಒಬ್ಬ ಗೆಳೆಯ ಬರುತ್ತಾನೆ ಎಂದರೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಳ್ಳುವ ನೀನು ದೇವರು ಬರುತ್ತಾನೆ ಎಂದರೆ ಏನು ವ್ಯವಸ್ಥೆ ಮಾಡಿಕೊಳ್ಳುತ್ತೀಯಾ ಹೇಳು? ಗೆಳೆಯನಿಗೆ ವ್ಯವಸ್ಥೆ ಮಾಡಿದಂತೆ ಆತನಿಗೂ ವ್ಯವಸ್ಥೆ ಮಾಡುತ್ತೇನೆ. ಆತ ಸವಾಂತರ್ಯಾಮಿ. ನಿನ್ನ ಮನೆ ಸ್ವಚ್ಛವಾಗಿಟ್ಟುಕೊಳ್ಳುವುದು ನಿನಗಾಗಿಯೇ ಹೊರತು ಆತನಿಗಾಗಿ ಅಲ್ಲ. ಅಷ್ಟಕ್ಕೂ ಆತ ಬರುವುದು ನಿನ್ನ ಮನೆಗಲ್ಲ, ಆತ ನಿನ್ನೊಳಗಿರಲು ಬರುತ್ತಾನೆ. ಅಂದರೆ ನೀನು ಸ್ವಚ್ಛ ಮಾಡಿಟ್ಟುಕೊಳ್ಳಬೇಕಾಗಿರುವುದು ಮನೆಯನ್. ನಿನ್ನ ಮನಸ್ಸನ್ನು ಮಾತ್ರ. ಮನಸ್ಸನ್ನು ಸ್ವಚ್ಛ ಮಾಡುವುದು ಮನೆಯಲ್ಲಿನ ಕಸ ಗುಡಿಸಿದಂತೆ ಸುಲಭದ ಕೆಲಸವಲ್ಲ, ಅದಕ್ಕಾಗಿ ಶ್ರಮ ಹಾಕಬೇಕು. ಪುಣ್ಯವಂತನಿಗೆ ಜ್ಞಾನಿಗಳ ಮಾತು ಅರ್ಥವಾಗಲಿಲ್ಲ. ಜ್ಞಾನಿಗಳೇ ಮುಂದುವರಿಸಿದರು. ದೇವರು ಇಲ್ಲ ಎಂದು ತೀರ್ಮಾನಿಸುವ ಪ್ರತಿಯೊಬ್ಬರಿಗೂ ಹೇಳುವುದೇನೆಂದರೆ, ಪಾದರಸದಿಂದ ಬಂಗಾರವನ್ನು ಪರೀಕ್ಷಿಸುವಂತೆ, ಟೆಸ್ಟರ್ನಿಂದ ವಿದ್ಯುತ್ ಪ್ರವಾಹವನ್ನು ಪರೀಕ್ಷಿಸುವಂತೆ, ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನಿಟ್ಟು ಮಕ್ಕಳನ್ನು ಪರೀಕ್ಷಿಸುವಂತೆ ಮೊದಲು ಪರೀಕ್ಷೆ ಮಾಡಬೇಕು. ನಂತರ ತೀರ್ಮಾನಕ್ಕೆ ಬರಬೇಕು. ಮಕ್ಕಳಿಗೆ ಪ್ರಶ್ನೆ ಪತ್ರಿಕೆ ಕೊಟ್ಟು ಪರೀಕ್ಷಿಸುತ್ತೇವೆ. ಆದರೆ ಸ್ವಲ್ಪ ಯೋಚಿಸು. ಮಕ್ಕಳನ್ನು ಪರೀಕ್ಷಿಸಬೇಕೆಂದರೂ ಮೊದಲು ಪ್ರಶ್ನೆ ಪತ್ರಿಕೆ ತಯಾರಿಸಬೇಕು. ಪ್ರಶ್ನೆ ಪತ್ರಿಕೆ ತಯಾರಿಸಬೇಕೆಂದರೆ ಅದಕ್ಕೆ ಬೇಕಾದ ಪಠ್ಯವನ್ನು ನಾವು ಓದಿಕೊಂಡಿರಬೇಕು. ಮೊದಲು ಓದಿ, ನಂತರ ಪ್ರಶ್ನೆ ಪತ್ರಿಕೆ ತಯಾರಿಸಿ, ಅನಂತರ ಪರೀಕ್ಷೆ ಇಡುತ್ತೇವೆ. ಇದ್ಯಾವುದನ್ನೂ ಮಾಡದೆ ನೇರವಾಗಿ ಮಕ್ಕಳಿಗೆ ಪರೀಕ್ಷೆ ನಡೆಸಲು ಸಾಧ್ಯವೇ? ಇಲ್ಲ. ಹಾಗೆಯೇ ದೇವರನ್ನು ಪರೀಕ್ಷಿಸಬೇಕೆಂದರೆ ಮೊದಲು ಆತನ ಸಾನ್ನಿಧ್ಯ ನಾವು ಹೊಂದಬೇಕು, ಅಥವಾ ಆತ ನಮ್ಮ ಸಾನ್ನಿಧ್ಯದಲ್ಲಿರಲು ನಾವು ಆತನಿಗೆ ಅವಕಾಶ ಮಾಡಿಕೊಡಬೇಕು. ನಿಜ ತಾನೇ? ಅವರ ಮಾತಿಗೆ ಪುಣ್ಯವಂತ ಕೇವಲ ತಲೆದೂಗಿದ. ಜ್ಞಾನಿಗಳು ಇದುವರೆಗೂ ಪುಣ್ಯವಂತ ತಿಳಿದುಕೊಳ್ಳದಿದ್ದ ಹೊಸ ವಿಚಾರದತ್ತ ಕರೆದೊಯ್ಯುತ್ತಿದ್ದರು. ಅವರ ಮಾತು ಸತ್ಯವೆನಿಸುತ್ತಿತ್ತು. ದೇವರಿಗಾಗಿ ನಾವು ಯಾವ ರೀತಿ ಸಿದ್ಧತೆ ನಡೆಸಬೇಕು? ನಿನ್ನೊಳಗೆ ಆತನಿಗೆ ಜಾಗ ನೀಡುವುದು. ನಿನ್ನೊಳಗೆ ಕೇವಲ ನಾನು ಎಂಬುದನ್ನೇ ತುಂಬಿಕೊಂಡಿದ್ದರೆ ಆತನಿಗೆ ಜಾಗವೆಲ್ಲಿದೆ? ಮೊದಲು ನಾನು ಎಂಬ ಕಸದ ರಾಶಿಯನ್ನು ಎತ್ತಿ ಹೊರಗೆ ಹಾಕು. ನಂತರ ಆತನನ್ನು ಕುಳ್ಳಿರಿಸಿಕೊಳ್ಳಲು ಒಂದು ಭದ್ರವಾದ ಆಸನವನ್ನು ಹುಡುಕು. ಆ ಆಸನ ಅತ್ತಿಂದಿತ್ತ ಸಂಚರಿಸಬಾರದು, ಮಿಸುಕಾಡಬಾರದು, ಶಬ್ದಗಳಿಗೆ ಅಂಜಬಾರದು. ಅದು ನಿನ್ನ ಮನಸ್ಸಿನೊಳಗೆ ಮನೆ ಮಾಡಿಕೊಂಡು ಅಲ್ಲಿಯೇ ಇರಬೇಕು. ಆಗ ದೇವರು ಬಂದು ಅಲ್ಲಿ ಕೂರುತ್ತಾನೆ. ಇದು ಸಾಧ್ಯವಿದೆಯೇ? ಮನಸ್ಸಿನೊಳಗೆ ಅಂದರೆ ಹೇಗೆ? ಈ ಪ್ರಪಂಚದಲ್ಲಿರುವ ಎಲ್ಲವೂ ನನಗೆ ಬೇಕು, ಎಲ್ಲವೂ ನನ್ನ ಹತೋಟಿಯಲ್ಲಿರಬೇಕು ಎಂದು ಆಸೆ ಪಡುವ ನೀನು ನಿನ್ನ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ನೋಡು. ನಿನ್ನ ಮನಸ್ಸನ್ನು ಎತ್ತಲು ಚಲಿಸದಂತೆ ಒಂದೇ ಒಂದು ನಿಮಿಷ ಹಿಡಿದಿಟ್ಟುಕೋ. ನಿನ್ನ ಮನಸ್ಸನ್ನು ನಿರ್ಮಲಗೊಳಿಸಿ, ಭೂತಕಾಲದ ಚಿಂತೆಗಳನ್ನು ಮಾಡಲು ಬಿಡದೆ, ಭವಿಷ್ಯತ್ತಿನ ಕನಸನ್ನು ಕಾಣದೆ, ಕೇವಲ ಒಂದೇ ಒಂದು ನಿಮಿಷ ವರ್ತಮಾನ ಕಾಲದಲ್ಲಿರುವ ಯಾವುದಾದರೂ ಒಂದು ವಸ್ತುವಿನ ಮೇಲೆ ಕೇಂದ್ರೀಕರಿಸಲು ಸಾಧ್ಯವೇ ಎಂದು ಪರೀಕ್ಷಿಸು. ಪುಣ್ಯವಂತ ಕಣ್ಣು ಮುಚ್ಚಿ ಕುಳಿತು ನೋಡಿದ. ಒಂದೊಂದು ಸೆಕೆಂಡಿಗೆ ಒಂದು ಚಿತ್ರಗಳು ಆತನ ಮನಸ್ಸಿನ ಪಟಲದಲ್ಲಿ ಮೂಡುತ್ತಿದ್ದವು.
ಸಾಧ್ಯವಿಲ್ಲ ಎಂದು ಗುರುಗಳಿಗೆ ಹೇಳಿದ. ಸಾಧ್ಯವಿದೆ. ನಿನ್ನ ಮನಸ್ಸನ್ನು ನೀನು ಎಷ್ಟು ಸಮಯ ನಿಗ್ರಹಿಸಲು ಸಾಧ್ಯವಿದೆಯೋ ಅದಕ್ಕೆ ಸಮನಾಗಿ ನಿನ್ನ ಆತ್ಮಶಕ್ತಿ ಹೆಚ್ಚುತ್ತಾ ಹೋಗುತ್ತದೆ. ಆಗ ದೇವರಲ್ಲಿರುವ ಶಕ್ತಿಯೇ ನಿನ್ನಲ್ಲಿ ಮೈದುಂಬಿಕೊಳ್ಳುತ್ತದೆ. ಹೀಗೆ ಮನಸ್ಸನ್ನು ಕೇಂದ್ರೀಕರಿಸುವುದೇ ಧ್ಯಾನ. ಅಭ್ಯಾಸ ಮಾಡಿದಂತೆ ಅದರ ಶಕ್ತಿ ನಿನಗೆ ತಿಳಿಯುತ್ತದೆ. ಇದರಿಂದ ನಿನ್ನಲ್ಲಿ ಹೊಸದೊಂದು ಚೇತನವೇ ಮೂಡಿ ಬರುತ್ತದೆ. ಧ್ಯಾನ ಮಾಡುವ ವಿಧಾನದ ಬಗ್ಗೆ ಹಲವಾರು ಋಷಿ ಮುನಿಗಳು ಹಲವಾರು ವಿಧಾನಗಳನ್ನು ತಿಳಿಸಿದ್ದಾರೆ. ನಿನಗೆ ಯಾವುದು ಸೂಕ್ತವೆನಿಸುತ್ತದೆಯೋ ಆ ವಿಧಾನ ಅಳವಡಿಸಿಕೋ ಎಂದ ಜ್ಞಾನಿಗಳು ಪುಣ್ಯವಂತನ ಮುಖವನ್ನೊಮ್ಮೆ ಗಮನಿಸಿ ಎದ್ದು ಹೋದರು. ಮನೆಗೆ ಬಂದ ಪುಣ್ಯವಂತ ಧ್ಯಾನ ಮಾಡಬೇಕು ಎಂದು ಕುಳಿತ. ಮನಸ್ಸನ್ನು ನಿಗ್ರಹಿಸುವುದು ಎಷ್ಟು ಕಷ್ಟ ಎಂಬುದು ಆತನಿಗೆ ಆಗ ತಿಳಿಯಿತು. ಪ್ರಪಂಚವೇ ನಮ್ಮ ಹತೋಟಿಯಲ್ಲಿರಬೇಕು ಎಂದು ಆಸೆ ಪಡುವ ಮನುಷ್ಯ ಕೇವಲ 1 ನಿಮಿಷ ತನ್ನ ಮನಸ್ಸನ್ನೇ ಹತೋಟಿಯಲ್ಲಿಟ್ಟುಕೊಳ್ಳುವುದು ಎಷ್ಟು ಕಷ್ಟ ಎಂಬುದು ಪುಣ್ಯವಂತನಿಗೆ ಅರ್ಥವಾಗತೊಡಗಿತು. ಪರಿಪೂರ್ಣತೆ ಇಲ್ಲದ ಯಾವ ವಿಷಯದ ಬಗ್ಗೆಯೂ ವಾದ ಮಾಡಬೇಡ.